ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಕ್ಲಾಸ್ 10 ಸರ್ಕಲ್ಸ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಫುಲ್ ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಥಿಯರಮ್ 1 ಆ್ಯಂಡ್ ಥಿಯರಮ್ 2. ಬಟ್ ಇನ್ ನೆಕ್ಸ್ಟ್ ವಿಡಿಯೋ ನಾನು ಎಕ್ಸಸೈಸ್ನ ಒಂದು ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ, ಮತ್ತು ಇನ್ನು ಎಕ್ಸ್ಟ್ರಾ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಸೊ ಅದನ್ನು ಒಂದು ಸಪ್ರೇಟ್ ವಿಡಿಯೋ ಆಗಿ ಮಾಡ್ತೀನಿ. ಪ್ಲೀಸ್ ಫಾಲೋ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಸರ್ಕಲ್ ಅಂತ ಅಂದರೆ ಏನು? ಸೊ ಸರ್ಕಲ್ ಈಸ್ ಅ ರೌಂಡ್ ಶೇಪ್ಡ್ ಫಿಗರ್ ವಿಚ್ ಆ್ಯಸ್ ನೋ ಕಾರ್ನರ್ಸ್ ಆರ್ ಎಡ್ಜಸ್. ಸೊ ಸರ್ಕಲ್ ಅನ್ನುವಂಥದ್ದು ಒಂದು ರೌಂಡ್ ಶೇಪ್ಡ್ ಫಿಗರ್ ಆಗಿರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಾದ ಕಾರ್ನರ್ಸ್ ಆಗಿ ಎಡ್ಜಸ್ ಇರಲ್ಲ. ಲೈಕ್ ಸ್ಕ್ವಯರ್ ರೆಕ್ಟ್ಯಾಂಗಲ್ಗೆ ಏನೇನಿರುತ್ತೆ ಎಡ್ಜ್, ಸೊ ಆ ಥರ ಇರಲ್ಲ. ಸೊ ಇಲ್ಲಿ ನಾವು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ನೋಡ್ತೀವಿ, ಟ್ಯಾಂಜೆಂಟ್. ಸೊ ಟ್ಯಾಂಜೆಂಟ್ to a circle is a line that interacts the circle at one point only. So tangent ಅನ್ನೋದು like this. Tangent ಅನ್ನೋದು ಒಂದು ಸರ್ಕಲ್ಗೆ ಇಂಟರ್ಯಾಕ್ಟ್ ಮಾಡುತ್ತೆ ಅಟ್ ಓನ್ಲಿ ಒನ್ ಪಾಯಿಂಟ್. ಸೊ ಒಂದು ಪಾಯಿಂಟಲ್ಲಿ ಮಾತ್ರ ಅದು ಸರ್ಕಲ್ನ ಟಚ್ ಮಾಡುತ್ತೆ ಅಂತ. ಸೊ ದ ಕಾಮನ್ ಪಾಯಿಂಟ್ ಆಫ್ ಎ ಸರ್ಕಲ್ ಅಂಡ್ ಎ ಟ್ಯಾಂಜೆಂಟ್ ಇಸ್ ಕಾಲ್ಡ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಸರ್ಕಲ್ಗೆ ಈ ಟ್ಯಾಂಜೆಂಟ್ ಎಲ್ಲಿ ಟಚ್ ಆಗ್ತಾ ಇರುತ್ತೆ ಆ ಒಂದು ಪಾಯಿಂಟಲ್ಲಿ, ಸೊ ಆ ಒಂದು ಪಾಯಿಂಟ್ನ ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಓಕೆ, ಸೊ ದೆನ್ ದಿ ಸಿಕ್ಯಾಂಟ್. ಸೊ ಲೈನ್ ವಿಚ್ ಇಂಟರ್ಯಾಕ್ಟ್ಸ್ ದಿ ಸರ್ಕಲ್ ಅಟ್ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ ಇಸ್ ಕಾಲ್ಡ್ ಸಿಕ್ಯಾಂಟ್. ಸೊ ಇದು ಕೂಡ ಸೇಮ್ ಆಸ್ ಟ್ಯಾಂಜೆಂಟ್. ಸೊ ಟ್ಯಾಂಜೆಂಟ್ ಬರೀ ಒಂದು ಪಾಯಿಂಟ್ ಹತ್ರ ಸರ್ಕಲ್ನ ಟಚ್ ಮಾಡುತ್ತೆ, ಬಟ್ ಇಯರ್ ದಿ ಸಿಕ್ಯಾಂಟ್ ಟಚಸ್ ದಿ ಸರ್ಕಲ್ ಅಟ್ ಟೂ ಪಾಯಿಂಟ್ಸ್. ಬಟ್ ಒಂದೇ ಪಾಯಿಂಟ್ ಹತ್ರ ಎರಡು ಕೂಡ, ಸೊ ನಾಟ್ ಲೈಕ್ ದಟ್, ಎರಡು ಡಿಫ್ರೆಂಟ್ ಹತ್ರ ಇದು ಟಚ್ ಆಗುತ್ತೆ. ಸೊ ಸರ್ಕಲ್ಗೆ ಎರಡು ಡಿಫ್ರೆಂಟ್ ಪ್ಲೇಸಲ್ಲಿ ಇದು ಟಚ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಿಕ್ಯಾಂಟ್. ಬುಕ್ ದೇ ಗಿವನ್ ದಿಸ್ ಫಿಗರ್. ಓಕೆ, ಸೊ ನಾವು ಇಲ್ಲಿ ಫಸ್ಟ್ ಒಂದು ಫಿಗರ್ನ ಇಲ್ಲಿ, ಸೊ ಈ ಲೈನ್ ಪಿ ಕ್ಯೂ ಏನಿದೆ, ಸೊ ಇದನ್ನು ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸರ್ಕಲ್. ಓಕೆ, ಸೊ ಈ ಒಂದು ಪಾಯಿಂಟ್ನ, ಈ ಒಂದು ಲೈನ್ ಏನಂತೀವಿ? ಸೊ ದಿಸ್ ಲೈನ್ ಪಿ ಕ್ಯೂ ಇಸ್ ಕಾಲ್ಡ್ ಆಸ್ ಸಿಕ್ಯಾಂಟ್ ಆಫ್ ದಿ ಸರ್ಕಲ್. ಓಕೆ, ಸೊ ಈ ಲೈನ್, ಸೊ ದಿಸ್ ಲೈನ್ ಇಸ್ ಕಾಲ್ಡ್ ಆಸ್ ಟ್ಯಾಂಜೆಂಟ್ ಟು ದಿ ಸರ್ಕಲ್. ಓಕೆ, ನೆಕ್ಸ್ಟ್ ಪಾಯಿಂಟ್. ಸೊ ನಾನೊಂದು ಸರ್ಕಲಲ್ಲಿ ಎಲ್ಲ ಪಾರ್ಟ್ಸ್ನ ಲೇಬಲ್ಡ್ ಮಾಡಿರೋ ಒಂದು ಡಯಾಗ್ರಾಮ್ ಇದೆ. ಸೊ ದಿಸ್ ಇಸ್ ದ ಡಯಾಗ್ರಾಮ್. ಸೊ ಇದು ಟ್ಯಾಂಜೆಂಟ್, ದಿಸ್ ಇಸ್ ದಿ ಸಿಕ್ಯಾಂಟ್, ಡಯಾಮೀಟರ್, ರೇಡಿಯಸ್. ಸೊ ದಿಸ್ ಇಸ್ ದಿ ಕಾರ್ಡ್. ಸೊ ಏನು ಕಾರ್ಡ್ ಅಂತ ಅಂದರೆ, ಸೊ ಸರ್ಕಲ್ ಒಳಗಡೆನೇ ಎರಡು ಪಾಯಿಂಟ್ಸ್ ಇದೆ. ಸೊ ಇದು ಆಚೆ ಇರೋದಲ್ಲ. ಸೊ ಆಚೆಗೆ ಈ ಥರ ಎಕ್ಸ್ಪ್ಯಾಂಡ್ ಆದರೆ ಸೊ ಅದನ್ನು ಸಿಕ್ಯಾಂಟ್ ಅಂತೀವಿ. ಸೊ ಆಚೆ ಇಲ್ದರೆ ಸ್ವಲ್ಪ ಇದ್ದರೆ ಸೊ ಅದನ್ನು ಕಾರ್ಡ್ ಅಂತ ಕರಿತೀವಿ. ಸೊ ಇಲ್ಲಿದೆ ನೋಡಿ, ಅ ಟ್ಯಾಂಜೆಂಟ್ ಟು ಅ ಸರ್ಕಲ್ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ದಿ ಸಿಕ್ಯಾಂಟ್, ರೈಟ್? ಸೊ ಸಿಕ್ಯಾಂಟ್, ಟ್ಯಾಂಜೆಂಟ್ ಅಂತ ಅಂದರೆ ಒಂದು ಪಾಯಿಂಟಲ್ಲಿ ಟಚ್ ಆಗುತ್ತೆ, ಸಿಕ್ಯಾಂಟ್ ಅಂದರೆ ಟೂ ಪಾಯಿಂಟ್ಸಲ್ಲಿ ಟಚ್ ಆಗುತ್ತೆ. ಸೊ ಇದ್ರದ್ದೊಂದು ಸ್ಪೆಷಲ್ ಕೇಸ್. ಸೊ ವೆನ್ ದ ಟೂ ಎಂಡ್ ಪಾಯಿಂಟ್ಸ್ ಆಫ್ ದಿ ಕರಸ್ಪಾಂಡಿಂಗ್ ಕಾರ್ಡ್ ಆರ್ ಕೋಇನ್ಸೈಡ್. ಸೊ ಕಾರ್ಡ್ ಅಂತಂದರೆ ಸೊ ಎರಡು ಎಂಡ್ ಪಾಯಿಂಟ್ಸು ಕೋಇನ್ಸೈಡ್ ಆಗದೆಲೆ ಇರುವಂಥದ್ದು. ಓಕೆ, ನೆಕ್ಸ್ಟ್ there is no tangent to a circle passing through a point laying inside the circle. ಸೊ ಈ ಟ್ಯಾಂಜೆಂಟ್ ಅನ್ನುವಂಥದ್ದು ಸರ್ಕಲ್ ಒಳಗಡೆ ಲೇ ಆಗಲ್ಲ, ಮೀನ್ಸ್ ಬರಲ್ಲ. ಸೊ ಇದೇನಿದ್ರು ಔಟ್ಸೈಡಲ್ಲಿ ಅದು ಒನ್ ಪಾಯಿಂಟ್ ಹತ್ರ ಟಚ್ ಮಾಡ್ಕೊಂಡು ಹೋಗುತ್ತೆ. ಓಕೆ, ಸೊ ಅಟ್ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್ ದೇರ್ ಕ್ಯಾನ್ ಬಿ ಓನ್ಲಿ ಒನ್ ಟ್ಯಾಂಜೆಂಟ್. ಸೊ ನೀನು ಯಾವುದೇ ಒಂದು ಪಾಯಿಂಟ್ ತೊಗೊಂಡ್ರೆ ಸೊ ಅಲ್ಲಿಗೆ ನಾವು ಒಂದು ಟ್ಯಾಂಜೆಂಟ್ ಮಾತ್ರ ನಾವು ಡ್ರಾ ಮಾಡೋದಕ್ಕೆ ಆಗುವಂಥದ್ದು. ಸೊ ದ ಟ್ಯಾಂಜೆಂಟ್ at any point of a circle is perpendicular to the radius through the point of contact. So I will show that. So ಇದು ನಮ್ಮ ಟ್ಯಾಂಜೆಂಟ್ ಅಂತ ಅಂದರೆ, ಸೊ ದಿಸ್ ಇಸ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವೇರ್ ದಿ ಟ್ಯಾಂಜೆಂಟ್ ಟಚಸ್ ದಿ ಸರ್ಕಲ್. ಸೊ ಈ ಒಂದು ಟ್ಯಾಂಜೆಂಟ್ ಲೈನು ರೇಡಿಯಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಮೀನ್ಸ್ 90 ಡಿಗ್ರಿ. ಸೊ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ, ನೀವು ಎಲ್ಲಿಗೆ ಟ್ಯಾಂಜೆಂಟ್ ಡ್ರಾ ಮಾಡಿ ಸೊ ಅಲ್ಲಿಗೆ ಅದು ರೇಡಿಯಸ್ಗೆ, ಸೊ ಇಟ್ ವಿಲ್ ಬಿ ದಿ ಪರ್ಪೆಂಡಿಕ್ಯುಲರ್. ನೆಕ್ಸ್ಟ್ ಪಾಯಿಂಟ್, the lengths of the tangent drawn from the external point to a circle are equal. ಸೊ ಯಾವುದೇ ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ ಸೊ ದಿ
ಕನ್ಸಿಡರ್ ಪಿ ಎಸ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಈ ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು ಸರ್ಕಲ್ಗೆ ಟ್ಯಾಂಜೆಂಟ್ನ ಡ್ರಾ ಮಾಡಿರ್ತೀವಿ. ಸೊ ಎಲ್ಲಿಂದನೇ ಡ್ರಾ ಮಾಡಿದ್ರು ಕೂಡ ಅದು ಏನಾಗಿರುತ್ತೆ, ಎರಡು ಟ್ಯಾಂಜೆಂಟ್ ಈಕ್ವಲ್ ಆಗಿರುತ್ತೆ. ಸೊ ದ ಪಿ ಎ ಇಸ್ ಈಕ್ವಲ್ಸ್ ಟು ಪಿ ಬಿ. ಸೊ ದ ಪಿ ಎ ಇಸ್ ಈಕ್ವಲ್ಸ್ ಟು ದಿ ಪಿ ಬಿ. ಓಕೆ, ಇಲ್ಲಿಗೆ ನಮ್ಮ ರಿವಿಷನ್ ಪಾರ್ಟ್ ಮುಗಿತು. ಲೆಟ್ ಸ್ಟಾರ್ಟ್ಸ್ ದಿ ಥಿಯರಿ. ನೆಕ್ಸ್ಟ್ ವಿತ್ ಎಕ್ಸಾಂಪಲ್ ನೋಡೋದಾದರೆ, ವಿತ್ ಎಕ್ಸಾಂಪಲ್, ಸೊ ದೇರ್ ಇಸ್ ನೋ ಟ್ಯಾಂಜೆಂಟ್ ಟು ಸರ್ಕಲ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದ ಸರ್ಕಲ್. ಸೊ ಈ ಥರ ಯಾವುದೇ ರೀತಿ ಟ್ಯಾಂಜೆಂಟ್ ಎಕ್ಸಿಸ್ಟ್ ಆಗಲ್ಲ. ಓಕೆ, ದ ನೆಕ್ಸ್ಟ್ ಪಾಯಿಂಟ್, ಸೊ ದೇರ್ ಇಸ್ ಒನ್ ಆ್ಯಂಡ್ ಓನ್ಲಿ ಒನ್ ಟ್ಯಾಂಜೆಂಟ್ ಟು ಸರ್ಕಲ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಲೈಯಿಂಗ್ ಆನ್ ದಿ ಸರ್ಕಲ್. ಸೊ ಒಂದು ಪಾಯಿಂಟ್ ಅಂತ ಅಂದರೆ, ಸೊ ಆ ಒಂದು ಪಾಯಿಂಟ್ ಥ್ರೂ ಒಂದೇ ಒಂದು ಟ್ಯಾಂಜೆಂಟ್ ಮಾತ್ರ ನಾವು ಡ್ರಾ ಮಾಡೋದಕ್ಕೆ ಆಗೋದು. ಓಕೆ, ನೆಕ್ಸ್ಟ್, there are exactly two tangents to a circle through a point lying outside the circle. ಸೊ ಏನಾದರೂ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇದ್ದರೆ, ಸೊ ಆ ಎಕ್ಸ್ಟರ್ನಲ್ ಪಾಯಿಂಟ್ ಏನಾಗಿರುತ್ತೆ, ಎರಡು ಟ್ಯಾಂಜೆಂಟ್ಸ್ ಈಕ್ವಲ್ ಆಗಿರುತ್ತೆ. ದೇರ್ ಆರ್ ಎಕ್ಸಾಕ್ಟ್ಲಿ ಟೂ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್ ಥ್ರೂ ಅ ಪಾಯಿಂಟ್ ಲೈಯಿಂಗ್ ಔಟ್ಸೈಡ್ ದಿ ಸರ್ಕಲ್. ಸೊ ನೀವಾಗ ಯಾವುದಾದ್ರೂ ಒಂದು ಪಾಯಿಂಟ್ ಔಟ್ಸೈಡಿಂದ ತೊಗೊಂಡ್ರೆ, ಸೊ ಆ ಒಂದು ಪಾಯಿಂಟಿಂದ ಒಂದು ಸರ್ಕಲ್ಗೆ ನಾವು ಎರಡು ಟ್ಯಾಂಜೆಂಟ್ನ ಮಾತ್ರ ಡ್ರಾ ಮಾಡೋದಕ್ಕಾಗುತ್ತೆ, ಮತ್ತು ಆ ಎರಡು ಟ್ಯಾಂಜೆಂಟ್ ಈಕ್ವಲ್ಸ್ ಆಗಿರುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್ಸ್ ದಿ ಥಿಯರಮ್ 1. ಓಕೆ, ಸೊ ಥಿಯರಮ್ 1, ಸ್ಟೇಟ್ಮೆಂಟ್, ಡಾಟಾ, ಕನ್ಸ್ಟ್ರಕ್ಷನ್ ಟು ಪ್ರೂಫ್. ಸೊ ಈ ಒಂದಿಷ್ಟು ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಒಂದೊಂದ್ಸರಿ ಸ್ಟೇಟ್ಮೆಂಟ್ನ ಕ್ವಶನಲ್ಲೇ ಕೊಡ್ತಾರೆ, ಅದರ್ವೈಸ್ ನಾವು ಸ್ಟೇಟ್ಮೆಂಟ್ ಕೂಡ ಬರಿಬೇಕಾಗುತ್ತೆ. ಸೊ ಎಲ್ಲನೂ ಓದ್ಕೊಂಡಿರೋಣ. ಸೊ ಸ್ಟೇಟ್ಮೆಂಟ್ ಏನು, ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್. ಸೊ ಯಾವುದೇ ಒಂದು ಸರ್ಕಲಲ್ಲಿ ಯಾವುದೇ ಪಾಯಿಂಟ್ನ ತೊಗೊಂಡ್ರೆ ಅದಕ್ಕೇನು ಟ್ಯಾಂಜೆಂಟ್ ಇರುತ್ತೆ, ಸೊ ಆ ಒಂದು ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್ ಇರುತ್ತೆ ರೇಡಿಯಸ್ಗೆ. ಸೊ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವೇರ್ ದಿ ಟ್ಯಾಂಜೆಂಟ್ ಮೀಟ್ಸ್ ದಿ ಸರ್ಕಲ್. ಓಕೆ, ಸೊ ನೆಕ್ಸ್ಟು ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಓಕೆ, ಡಯಾಗ್ರಾಮ್ನ ಲೆಟ್ಸ್ ಡ್ರಾ ದಿ ಡಯಾಗ್ರಾಮ್. ಓಕೆ, the circle is done. Next, the tangent. Radius. So next, nama extra construction. Next, label. So X, Y, P, Q, O. Next to the given things or the data bariyana. Okay, let O be the center of circle. Next, XY is a tangent to P. Next point is construction. ಸೊ ನಾವು ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಬರೆಯೋದಿದೆ ಈ ಥರ, ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು. ಜಾಯಿನ್ ಓ ಕ್ಯೂ. ಓಕೆ, ಆ್ಯಂಡ್ ಓ ಪಿ. ಜಾಯಿನ್ ಓ ಕ್ಯೂ ಆ್ಯಂಡ್ ಓ ಪಿ. ಸೊ ಓ ಪಿ ಮತ್ತು ಓ ಕ್ಯೂನ ಜಾಯಿನ್ ಮಾಡಿದ್ದೀವಿ. ದೆನ್ ಇಲ್ಲೊಂದು ಎಮ್ ಇದೆ. ಸೊ ನಮಗೆ ಗೊತ್ತು ಓ ಎಮ್ ಇಸ್ ಅ ರೇಡಿಯಸ್. ನಾವು ಇನ್ನು ಓ ಪಿನ ರೇಡಿಯಸ್ ಮೀನ್ಸ್ ಪರ್ಪೆಂಡಿಕ್ಯುಲರ್ ಅಂತ ಇವಾಗ ಪ್ರೂವ್ ಮಾಡ್ತಾ ಇದ್ದೀವಿ. ದೆನ್ ರೈಟ್ ಓ ಎಮ್ ಬಿ ದಿ ರೇಡಿಯಸ್. ದೆನ್ ಅವರ್ ನೆಕ್ಸ್ಟ್ ಪಾಯಿಂಟ್ ಟು ಪ್ರೂವ್. OP is perpendicular to XY.
Then our next point is proof. Okay, here the OP is a radius, also OM is radius. OQ is greater than OM. So I will show that. Then OQ is also greater than OP. Then OP is the smallest line. Therefore, OP is perpendicular to AB. XY. What that means is here OM. ಸೊ OM ಕೂಡ ರೇಡಿಯಸ್, OP ಕೂಡ ರೇಡಿಯಸ್. ಆದರೆ ನಾವು OQನ ತಗೊಂಡ್ರೆ OQ ಏನಾಗಿದೆ OMಗಿಂತ ಜಾಸ್ತಿ. ಸೊ OQ ಇಸ್ ಗ್ರೇಟರ್ ದೆನ್ OM. ಸೊ ಹಾಗೆ OQ ಇಸ್ ಗ್ರೇಟರ್ ದೆನ್ OP ಆಲ್ಸೋ. ಸೊ OM ಮತ್ತು OP ಈಕ್ವಲ್ ಅಂತ ಅಂದರೆ ಸೊ OQ ಅನ್ನೋದು ಇವೆರಡಕ್ಕಿಂತನೂ ದೊಡ್ಡದಾಗಿರುತ್ತೆ. ಸೊ ನಾವು ಈ ಲೈನ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ OM ಪ್ಲಸ್ MQ. ಸೊ ಇಟ್ ವಿಲ್ ಬಿ ದಿ ಗ್ರೇಟರ್ ದೆನ್ ದಿ OP. ಸೊ ಇವಾಗ ಇದು ಕಂಪೇರ್ ಮಾಡಿದ್ರೆ OPನ ಏನಾಗಿದೆ ಇವಾಗ ಶಾರ್ಟರ್ ಆಗಿರುತ್ತೆ. ಸೊ ಅದರಿಂದ ಸೊ ದಿಸ್ ವಿಲ್ ಬಿ ದಿ ಪರ್ಪೆಂಡಿಕ್ಯುಲರ್ ಟು ದಿ XY. ಇವಾಗ ನಾವು OM ಅಂತ ತಗೊಂಡಲೆ OQ ತಗೊಂಡ್ರೆ ಸೊ ದ OQ ಇಸ್ ಲಾಂಗರ್ ದೆನ್ ದಿ ರೇಡಿಯಸ್ OP ಆಫ್ ದಿ ಸರ್ಕಲ್. ಸೊ ರೈಟ್, ಸೊ OQ ಇಸ್ ಗ್ರೇಟರ್ ದೆನ್ OP. ಸೊ OP is perpendicular to XY. ಸೊ ನಾವು ಈ ಥಿಯರಮಲ್ಲಿ ಇನ್ನೊಂದು ಕೂಡ ಕಲ್ತ್ಕೋಬೋದು. ಸೊ ಬೈ ದಿಸ್ ಥಿಯರಮ್, ಸೊ ವಿ ಆಲ್ಸೋ ಕನ್ಕ್ಲೂಡ್ ದ್ಯಾಟ್ ಎನಿ ಪಾಯಿಂಟ್ ಆನ್ ಎ ಸರ್ಕಲ್, ಸೊ ಎನಿ ಪಾಯಿಂಟ್ ಆನ್ ಎ ಸರ್ಕಲ್ ದೇರ್ ಕ್ಯಾನ್ ಬಿ ಒನ್ ಆ್ಯಂಡ್ ಓನ್ಲಿ ಒನ್ ಟ್ಯಾಂಜೆಂಟ್. ಸೊ ಯಾವುದಾದ್ರೂ ಒಂದು ಪಾಯಿಂಟ್ ತಗೊಂಡ್ರೆ ನಾವು ಅಲ್ಲಿಗೆ ಒಂದು ಟ್ಯಾಂಜೆಂಟ್ ಮಾತ್ರ ಡ್ರಾ ಮಾಡೋದಕ್ಕಾಗುತ್ತೆ. ಸೊ ಮತ್ತು ದ ಲೈನ್ ಕಂಟೈನಿಂಗ್ ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮತ್ತು ರೇಡಿಯಸ್ is also sometimes called the normal to the center of the point. ಸೊ ಏನು ರೇಡಿಯಸ್ ಇದೆ, ಸೊ ಈ ಒಂದು ರೇಡಿಯಸ್ನ ನಾವು ಒಂದೊಂದು ಸಾರಿ ನಾರ್ಮಲ್ ಅಂತಲೂ ಕೂಡ ಕರಿತೀವಿ. ಓಕೆ, ಇಲ್ಲಿಗೆ ನಮ್ಮ ಥಿಯರಮ್ 1 ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಅವರ್ ಥಿಯರಮ್ 2. ಇಂತ ಮುಂಚೆ ಒಂದ್ಸರಿ ಥಿಯರಮ್ ಫುಲ್ನ ತೋರಿಸ್ತೀನಿ. ಸೊ ನಿಮಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ ಯಾವ ಥರ ಬರೀಬೇಕು ಅಂತ. Let's start our theorem 2. Okay, then the statement is the length of the tangent. So the length of the tangents drawn from the external point to a circle are equal. ಸೊ ಇಲ್ಲಿ ಏನಿದೆ ಲೆಂತ್ ಆಫ್ ದಿ ಟ್ಯಾಂಜೆಂಟ್ನ ಈಕ್ವಲ್ ಅನ್ನೋದನ್ನ ನಾವು ಇಲ್ಲಿ ಪ್ರೂಫ್ ಮಾಡಬೇಕಾಗಿರುತ್ತೆ. ಸೊ ಅದು ಬಂದ್ಬಿಟ್ಟು ಸ್ಟೇಟ್ಮೆಂಟ್. ಸೊ ಈ ಒಂದು ಡಯಾಗ್ರಾಮ್ ಕೂಡ ಲೈಕ್ ಗೀವನ್ ಥರನೇ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ದಿ ನೆಕ್ಸ್ಟ್ ಪ್ರೋಸೆಸ್. So we have given a circle with center O, given let O be the circle, center of the circle, center of circle, P be an external point and AP and BP are two tangents. Okay, so ಇದಿಷ್ಟು ಗಿವನ್ ಥಿಂಗ್ ಆಗಿದೆ ಆ್ಯಂಡ್ ದಿಸ್ ಇಸ್ ದಿ ಗಿವನ್ ಡಯಾಗ್ರಾಮ್. ಸೊ ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು ಅಂದರೆ, ಸೊ ಟು ಪ್ರೂವ್
AP is equals to BP. Then construction. Join OA, OB and OP. ಡಯಾಗ್ರಾಮ್ನ ನಾವು ಇವಾಗ ಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ. ಸೊ OA, OB and OPನ ಜಾಯಿನ್ ಮಾಡಿದ್ವಿ. ಸೊ ಡಯಾಗ್ರಾಮ್ ಇಸ್ ಡನ್. ಸೊ ನೆಕ್ಸ್ಟ್ ಪ್ರೂಫ್. ಟ್ರಯಾಂಗಲ್ AOP and triangle BOP. In triangle AOP and BOP, so the angle OAP and the angle OBP are right angles. So because these angles are between radii and the tangent, ನಮಗೆ ರೂಲ್ ಗೊತ್ತು. ಸೊ ಟ್ಯಾಂಜೆಂಟ್ ಅಂಡ್ ದಿ ರೇಡಿಯೈ ಬಿಟ್ವೀನ್ ದಿ ಆ್ಯಂಗಲ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಅಂತ ಓತ್ ಥಿಯರಮ್ ಅಲ್ಲೇ ನಾವು ಪ್ರೂವ್ ಮಾಡಿದ್ವಿ. ಸೊ ಅದನ್ನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಬಿಟ್ವೀನ್ ದಿಸ್ ರೇಡಿಯೈ ಆ್ಯಂಡ್ ಟ್ಯಾಂಜೆಂಟ್ ದ ಆ್ಯಂಗಲ್ ಇಸ್ ರೈಟ್ ಆ್ಯಂಗಲ್. ಸೊ 90 ಡಿಗ್ರಿ. ಓಕೆ, ಸೊ ಫಸ್ಟ್ ಒನ್ ಅದು. ದೆನ್ OP ಅನ್ನುವಂಥದ್ದು ಈ ಟ್ರಯಾಂಗಲ್ಗೆ ಮತ್ತು ಈ ಟ್ರಯಾಂಗಲ್ಗೆ ಸೇಮ್ ಕಾಮನ್ ಸೈಡ್ ಆಗಿದೆ, ಲೈಕ್ OAP. ಸೊ ಇಲ್ಲಿ OP. ದೆನ್ ಈ ಟ್ರಯಾಂಗಲ್ ಕೂಡ OP ಬರುತ್ತೆ. ಸೊ ದಿಸ್ ಇಸ್ ದಿ ಕಾಮನ್ ಸೈಡ್. ಸೊ 2 ಪ್ರಾಪರ್ಟೀಸ್ ಆಯಿತು. ದೆನ್ OA is equals to OB because they both are the radii of the same circle. ಇದು ಒಂದೇ ಸರ್ಕಲ್ಗೆ ನಾವು ಇಲ್ಲಿ 2 ರೇಡಿಯೈನ ಡ್ರಾ ಮಾಡಿದ್ದೀವಿ. ಸೊ ಇಲ್ಲಿ OA is equals to OB. ಆ್ಯಂಗಲ್ PAO is equals to angle PBO because 90 degree and also OA is perpendicular to AP. Okay, next OP is equals to OP because common side. Then OA is equals to OB because radii of the same circle. Then triangle AOP is congruent to triangle BOP from RHS congruency rule. Then therefore AP is equals to BP from CPCT, corresponding part of the congruency triangle. Okay, AP is equals to BP means 2 tangents are equal. The length of the 2 tangents are equal. Hence proved. ಇಲ್ಲಿಗೆ 2 ಥಿಯರಮ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ದಿಸ್ ಪಾರ್ಟ್ಸ್ ಎಂಡ್ಸ್ ಹಿಯರ್. ನೆಕ್ಸ್ಟ್ ಪಾರ್ಟ್ ಎಕ್ಸಸೈಸ್ನ ಸಾಲ್ವ್ ಮಾಡೋಣ.